ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ವೀಡಿಯೋದಲ್ಲಿ ನನ್ನ ಸಿಂಪಲ್ ಲೈಫ್ ಸ್ಟೈಲ್ ಇವತ್ತು ಹೆಂಗೆ ಹೋಯ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆಫೀಸ್ ನೈಟ್ ಶಿಫ್ಟ್ ಮುಗಿಸ್ಕೊಂಬಂದಿದ ತಕ್ಷಣ ಜಿಮ್ಮಿಗೆ ಹೋಗಿ 1.5 ಅವರ್ ವರ್ಕೌಟ್ ಮಾಡಿದ್ವಿ ನಾನು ನನ್ನ ಹಸ್ಬೆಂಡು. ಸೊ ನೈಟ್ ಶಿಫ್ಟ್ಸ್ ತುಂಬ ಹೆಕ್ಟಿಕ್ ಆಗಿರೋದ್ರಿಂದ ನಾನು ನೈಟ್ ಶಿಫ್ಟ್ ಕೆಲಸ ಕೂಡ ಕ್ವಿಟ್ ಮಾಡಿ ಮಾರ್ನಿಂಗ್ ಶಿಫ್ಟ್ ಕೆಲಸ ಸಿಕ್ಕಿದೆ ನನಗೆ. ಸೊ ಅದಕ್ಕೆ ಜಾಯ್ನ್ ಆಗೋವರೆಗೂ ನಮ್ಮ ಡೇಸ್ ಹೆಂಗೆ ಹೋಗುತ್ತೆ ಅಂತ ನಾನು ಶೇರ್ ಮಾಡ್ಕೊತೀನಿ. ಮತ್ತು ಯಾರ್ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಲಾಸ್ಟ್ ವೀಕೆಂಡು ನಮ್ಮ ಡೂಡುಗೆ ಬಂದುಬಿಟ್ಟು ಇಂಜೆಕ್ಷನ್ ಹಾಕಬೇಕಿತ್ತು. 1 ಇಯರ್ ಕಂಪ್ಲೀಟ್ ಆಗಿರೋದ್ರಿಂದ 1 ಇಯರ್ ಇಂಜೆಕ್ಷನ್ ಹಾಕಬೇಕಿತ್ತು ಅವನಿಗೆ ಅಂತ ಹೆಬ್ಬಾಳ್ದ ಹತ್ರ ಇರೋ ಹಾಸ್ಪಿಟಲ್ ಕರ್ಕೊಂಡೋಗಿದ್ವಿ, ವೆಟರ್ನರಿ ಹಾಸ್ಪಿಟಲ್. ಇದು ಒಂಥರ ಗೌರ್ಮೆಂಟ್ ಏಡೆಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಥರ. ಲೈಕ್ ಎವ್ರಿ ಸಿಂಗಲ್ ಇಂಜೆಕ್ಷನ್ಗಂದರೆ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ. ಅದೇ ಥರ ಡಾಗ್ಸ್ಗೆ ಏನು ಪ್ರಾಬ್ಲಮ್ ಇದೆಯೋ ಅದಕ್ಕೆ ತಕ್ಕನಂಗೆ ಸಪ್ರೇಟ್ ಡಿಪಾರ್ಟ್ಮೆಂಟ್ಸ್. ಇವಾಗ ಹ್ಯೂಮನ್ಸ್ಗಿರುತ್ತಲ್ಲ, ಕಿಡ್ನಿ ಇಶ್ಯೂ ಅಂದರೆ ಸಪ್ರೇಟ್ ಡಿಪಾರ್ಟ್ಮೆಂಟು, ಆ ಥರ ಆಪ್ರೇಷನ್ ಅಂದರೆ ಸಪ್ರೇಟ್ ಡಿಪಾರ್ಟ್ಮೆಂಟು, ಆ ಥರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದು, ವೆಟ್ ಹಾಸ್ಪಿಟಲ್. ಸೊ ಅಲ್ಲಿ ಫುಲ್ ಡಿಫ್ರೆಂಟ್ ಆನಿಮಲ್ಸ್ನೆಲ್ಲ ನೋಡಿದೆ ನಾನು. ಡಿಫ್ರೆಂಟ್ ಬ್ರೀಡ್ಸ್, ಈ ಜರ್ಮನ್ ಶೆಫರ್ಡು ಮತ್ತು ಲ್ಯಾಬ್ ಇದೆ ನೋಡಿ ಇಲ್ಲಿ. ಅದೇ ಥರ ಶೀಪ್ನ ಕರ್ಕೊಂಬಂದಿದ್ರು, ಕೌ ಬಂದಿತ್ತು. ಸೊ ಪೂಡಲ್ ನಮ್ಮವನ ಥರ ನಾನು ಇವನೊಬ್ಬನೇ ನೋಡಿದಲ್ಲಿ. ಶಿಡ್ಜು ಅಂತೂ ತುಂಬ ಬಂದಿತ್ತು. ಆಲ್ಮೋಸ್ಟ್ ತುಂಬ ಜನ ಇಷ್ಟಪಟ್ಟು ಪೆಟ್ ಮಾಡೋದು ಶಿಡ್ಜುಗೆ ಒಂದು ಒಳ್ಳೆ ಬಜಾರಿತ್ತು. ಇದಕ್ಕೆ ಮುಂಚೆ ಶಿಡ್ಜು ಚೆನ್ನಾಗಿ ಹೋಗ್ತಾಯಿತ್ತು, ಬಟ್ ಇವಾಗ ಎಲ್ಲರ ಹತ್ರ ಪೂಡಲ್ಸ್ ಇರುತ್ತೆ. ಪೂಡಲ್ಸ್ ಬಂದುಬಿಟ್ಟು ಜಾಸ್ತಿ ಗ್ರೋ ಆಗ್ತಿದೆ. ಸೊ ಇವನಿಗೆ 1 ಇಯರ್ ಇಂಜೆಕ್ಷನ್ ಜೊತೆಗೆ ಆ್ಯಂಟಿ ರೇಬಿಸ್ ಇಂಜೆಕ್ಷನ್ ಎಲ್ಲ ಬರುತ್ತಲ್ಲ ಅದೆಲ್ಲ ಹಾಕಬೇಕಿತ್ತು. ಸೊ ಒಂದೇ ದಿನಕ್ಕೆ ಪಾಪ ಅವನಿಗೆ 3 ಇಂಜೆಕ್ಷನ್ ಹಾಕ್ಬಿಟ್ರು. ನಾನು ಕೇಳಿದೆ ಅವ್ರ ಹತ್ರ, ಡಾಕ್ಟ್ರ್ ಹತ್ರ, ವೆಟರ್ನರಿ ಡಾಕ್ಟ್ರ್ ಹತ್ರ, ಜ್ವರ ಏನಾದರೂ ಬರುತ್ತಾ ಅಂತ. ನೋಡಿದ್ರೆ ಜ್ವರ ಏನು ಬರಲ್ಲ ಅಂತ ಹೇಳಿದರು. ಮತ್ತು ಇವ್ನು ವೆಯ್ಟ್ ಎಲ್ಲ ಚೆಕ್ ಮಾಡಿ ಹೆಂಗಿದಾನೆ ಏನಂತ ಫುಲ್ ಕಂಪ್ಲೀಟ್ ಚೆಕ್ ಮಾಡ್ಕೊಂಬಂದಿದ್ವಿ. ಸೊ ಅವ್ನು ಕಿವಿ ಹತ್ರ ಕೂದಲೆಲ್ಲ ಜಾಸ್ತಿ ಇರೋದ್ರಿಂದ, ತಿಕ್ಕಾಗಿರೋದ್ರಿಂದ ಅವ್ನ ಕೂದಲು ಜಾಸ್ತಿ ಅವ್ನಿಗೆ ಡ್ಯಾಂಡ್ರಫ್ ಥರ ಅಂದರೆ ಫಂಗಲ್ ಇನ್ಫೆಕ್ಷನ್ ಥರ ಆಗಿಬಿಡುತ್ತೆ ಬೇಗ. ಕಿವಿ ಹತ್ರ ಎಲ್ಲ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು. ಸೊ ಅದನ್ನ ಹಂಗೆ ತೋರಿಸ್ಕೊಂಡು ಅದಕ್ಕೇನೇನು ಪ್ರಿಸ್ಕ್ರಿಪ್ಷನ್ ಅಂತ ಕೇಳ್ಕೊಂಡು ಬಂದಿದ್ವಿ. ಚಿಕ್ಕ ಡಾಗ್ಸ್ ಎಲ್ಲ ತಂದಿದ್ರು. ತುಂಬಾ ಕ್ಯೂಟಾಗಿತ್ತು ನೋಡೋದಕ್ಕೆ ಅಂತ ಹೇಳ್ಬೋದು. ಮತ್ತು ತುಂಬ ಸ್ಟೂಡೆಂಟ್ಸ್ ಕೂಡ ಇದ್ದರು, ಪ್ರಾಕ್ಟೀಸಿಂಗ್ ಸ್ಟೂಡೆಂಟ್ಸು. ಮತ್ತು ಎಷ್ಟೊಂದು ಕ್ಯಾಟ್ಗೆಲ್ಲ ನೋಡಿ ಆಪ್ರೇಷನ್ ಎಲ್ಲ ನಡೀತಿತ್ತು. ಮತ್ತು ನಾನೇನು ನೋಡಿದೆ ಗೊತ್ತಾ, ಅಲ್ಲೇ ಅಡ್ಮಿಟ್ ಮಾಡಿಸ್ಕೊಂಡು, ಇವಾಗ ಮನುಷ್ಯರಿಗೆ ಹೆಂಗೆ ICU ಎಲ್ಲ ಇರುತ್ತೋ ಆ ಥರ ಕೂಡ ಇತ್ತು. ಕಂಪ್ಲೀಟ್ಲಿ ಇವಾಗ ಇಂಜ್ಯೂರ್ಡ್ ಆಗಿದೆ ಅಂತಂದರೆ ಅದಕ್ಕೂ ಫುಲ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಲ್ಲೇ ಇಟ್ಕೊಂಡು. ಐ ಮೆಟ್ ಅ ಲಾಟ್ ಆಫ್ ಪೆಟ್ಸ್ ದಟ್ ಡೇ ಅಂತ ಹೇಳ್ಬೋದು. ಮತ್ತು ಇವನಿಗೆ 3 ಇಂಜೆಕ್ಷನ್ ಇದ್ದಿದ್ದರಿಂದ 3 ಇಂಜೆಕ್ಷನ್ ತೊಗೊಂಡು ಬಂದಿದ್ದೆ ಹೋಗಿ. ತೊಗೊಂಡು ಬಂದು ಹಂಗೆ ಅವ್ನಿಗೆ ಕಿವಿ ಹತ್ರ ಎಲ್ಲ ಸ್ವಲ್ಪ ಹೇರ್ ರಿಮೂವ್ ಮಾಡ್ಸೋಣ ಅಂತ ಗ್ರೂಮಿಂಗ್ ಸರ್ವಿಸಸ್ ಕೂಡ ಇತ್ತು ಅಂತ ಕರ್ಕೊಂಡೋಗಿದ್ದೆ. ಸೊ ಬೇಸಿಕ್ಲಿ ಆಚೆ ಆಗೋ ಗ್ರೂಮಿಂಗ್ ಸರ್ವಿಸಸ್ ಅಂದರೆ ಲಾಸ್ಟ್ ಟೈಮ್ ಇವನಿಗೆ ಹೇರ್ ಕಟ್ ಎಲ್ಲ ಮಾಡಿಸಿದ್ವಲ್ಲ, ಸೊ ಅವನಿಗೆ ಜಸ್ಟ್ ಡಾಲ್ ಕಟ್ ಮಾಡೋದಕ್ಕೆ 2000 ಚಾರ್ಜ್ ಮಾಡಿದರು. ಅದೇ ಥರ ಇಲ್ಲೂ ಕೂಡ ಏನು ಕಮ್ಮಿ ಇಲ್ಲ, ಈಕ್ವಲ್ಲೇ. ಜಸ್ಟ್ ಕಾಲು ಹತ್ರ ಹೇರ್ ರಿಮೂವ್ ಮಾಡಿ, ಬಿಕಾಸ್ ಅವ್ನ ಕಾಲು ಪಾಸ್ ಎಲ್ಲ ಸ್ವಲ್ಪ ಹೇರ್ ಕಮ್ಮಿ ಇದ್ದರೆ ಓಡಾಡ್ಬೇಕಾದ್ರೆ ಈಸಿಯಾಗಿರುತ್ತೆ ಮತ್ತು ಇನ್ಫೆಕ್ಷನ್ ಜಾಸ್ತಿ ಆಗೋಲ್ಲ ಅಂತ ಹೇಳಿದ್ರು. ಸೊ ಕಿವಿ ಹತ್ರ ಲೈಕ್ 4 ಕಾಲು ಹತ್ರನೂ ಕೂದಲು ತೆಗ್ಸಿ ಹಾಗೆ ಅವ್ನಿಗೆ ಫೇಸ್ ಹತ್ರ ಸ್ವಲ್ಪ ಟ್ರಿಮ್ ಮಾಡ್ಸ್ಕೊಂಡು ಬರೋಣ ಅಂತ, ನೇಲ್ ಕಟ್ಟೆಲ್ಲ ಮಾಡೋಣ ಅಂತ ಕರ್ಕೊಂಡೋಗಿದ್ವಿ. ಸೊ ಅದಕ್ಕೂ ಕೂಡ 1000 ರೂಪೀಸ್ ಚಾರ್ಜ್ ಮಾಡಿದರು. ಹಾಗೆ ಸುತ್ತಮುತ್ತ ಯಾವ ದೊಡ್ಡ ಡಾಗ್ಸ್ ಎಲ್ಲ ಇತ್ತು ಅದನ್ನೆಲ್ಲ ನೋಡ್ತಾ ಇದ್ದೆ. ನೋಡಿ ಸೆಂಟ್ ಬರ್ಡ್ ಇದೆ, ಎಷ್ಟು ಫ್ರೆಂಡ್ಲಿ ಇದೆ ಅಂದರೆ ಸುಮ್ಮನೆ ಕುತ್ಕೊಂಡು ಮಾಡಿಸ್ಕೊತ ಇತ್ತು. ನಮ್ಮವ್ನು ಕೂಡ ಏನು ಅಷ್ಟೊಂದೇನು ರ್ಯಾಶ್ ಏನಿಲ್ಲ, ಸುಮ್ಮನೆ ಕುತ್ಕೊಂಡು ಮಾಡಿಸ್ಕೊತಾನೆ. ಬಟ್ ಅಳಕ್ಕೆ ಶುರು ಮಾಡಿಬಿಟ್ಟ. ನನಗೆ ಅಳು ಬಂದ್ಬಿಡ್ತು ಅವನು ನೋಡಿ. ಬಿಕಾಸ್ ಅವ್ನಿಗೆ ಏನೋ ಹಿಂಸೆ ಆಗೋ ಥರ ಆಗೋಯ್ತು ಅನಿಸುತ್ತೆ. ಬಿಕಾಸ್ 3 ಇಂಜೆಕ್ಷನ್ ಒಂದೇ ದಿನ ಆಗಿತ್ತು. ಅವತ್ತೇ ಈ ಥರ ಗ್ರೂಮಿಂಗ್ ಎಲ್ಲ ಮಾಡಿಸಿದ್ವಲ್ಲ, ಸೊ ಫುಲ್ ಸುಸ್ತಾಗ್ಬಿಟ್ಟಿದ್ದ. ಅವನ ಜೊತೆಗೆ ಸೇರಿಕೊಂಡು ನಾವು ಫುಲ್ ಸುಸ್ತಾಗ್ಬಿಟ್ಟಿದ್ವಿ. ಅವ್ನು ನಂಗೆ ಹಿಡಿದಿಟ್ಕೊಬೇಕಿತ್ತು ಇಬ್ರು. ಬಟ್ ಸ್ಟಿಲ್ ಇದು ತೆಗ್ದಿದ್ದು ಒಳ್ಳೇದಾಯಿತು. ಕರ್ಕೊಂಬಂದು ಆಮೇಲೆ ಆ್ಯಂಟಿ ಫಂಗಲ್ ಶಾಂಪು ಎಲ್ಲ ಹಾಕಿ ಸ್ನಾನ ಮಾಡಿಸಿದೆ. ಸೊ ಇವಾಗ ಫ್ರೆಶ್ ಆಗಿದ್ದಾನೆ, ಕಿವಿ ಫುಲ್ ಕ್ಲೀನಾಗಿದೆ. ಸೊ ಅವ್ನಿಗೂ ಇರಿಟೇಟ್ ಆಗಬಾರ್ದಲ್ಲ, ಬಿಕಾಸ್ ಸ್ಕ್ರ್ಯಾಚ್ ಮಾಡ್ಕೊತಾ ಇರ್ತಾರೆ, ಅವ್ರಿಗೆ ಹೇಳೋಕ್ಕೆ ಬಾಯಿ ಕೂಡ ಇರೋದಿಲ್ಲ. ಸೊ ನಾವೇ ನೋಡ್ಕೊಬೇಕಾಗುತ್ತಲ್ಲ. ಸೊ ಅವನಿಗೆಲ್ಲ ನೀಟಾಗಿ ಮಾಡಿಸ್ಕೊಂಡು ಕರ್ಕೊಂಬಂದಿದ್ವಿ. ಮತ್ತು ನಾವು ಬೇಗ ಆಗುತ್ತೆ ಇಂಜೆಕ್ಷನ್ ತಾನೇ ಅಂದ್ಕೊಂಡು ಹೋದ್ವಿ. ಬಟ್ ನಾವು ಬೆಳಗ್ಗೆ 10 ಗಂಟೆಗೆ ಹೋಗಿದ್ದು, ಮಧ್ಯಾಹ್ನ 3 ಗಂಟೆನೇ ಆಗಿಬಿಟ್ಟಿತ್ತು ಆಚೆ ಬರೋಷ್ಟೊತ್ತಿಗೆ. ಅದ್ರದ್ದು ಡಾಗ್ಸ್ಗೆಲ್ಲ ಯಾವ್ಯಾವ ಫುಡ್ ಹಾಕಬಾರ್ದು ಅದೆಲ್ಲ ಇತ್ತು. ಅದೆಲ್ಲ ಕೂಡ ಹಂಗೆ ನೋಟ್ ಮಾಡ್ಕೊಂಬಂದಿದ್ವಿ. ಬಿಕಾಸ್ ಮುಂಚೆ ಐ ನೆವರ್ ಓನ್ಡ್ ಅ ಡಾಗ್. ನಮ್ಮದು ಅಲೆಕ್ಸಾ ಇದೆ, ಜರ್ಮನ್ ಶೆಫರ್ಡ್, ನಮ್ಮ ಚಿಕ್ಕಮ್ಮ ಹತ್ರ. ಬಟ್ ಎಲ್ಲ ಕಂಪ್ಲೀಟ್ಲಿ ನಾವು ನೋಡ್ಕೊಂಡ್ರೆ ಗೊತ್ತಾಗೋದು ಅದಕ್ಕೆ ಏನೇನು ಕೊಡಬೇಕು ಏನೇನು ಕೊಡಬಾರ್ದು ಅಂತ. ಸೊ ಅದು ಒಂದು ಐಡಿಯಾ ಬಂತು ನನಗೆ, ಏನೇನು ಕೊಡಬಾರ್ದು ಡಾಗ್ಸ್ಗೆ ಅಂತೆಲ್ಲ. ಬಟ್ ಇವ್ನಿಗೆ ಅವ್ನು ಫುಡ್ ತಿಂದ್ರೂ ನಾವು ತಿನ್ನಬೇಕಾದ್ರೆ ಈ ಪೂಡಲ್ಸ್ ಹೆಂಗೆ ಅನಿಸುತ್ತೆ, ಅವನಿಗೆ ಒಂದು ಚೂರಾದರೂ ಕೊಡಲೇಬೇಕು, ಇಲ್ಲಾಂದರೆ ತುಂಬ ಗಲಾಟೆ ಮಾಡ್ತಾನೆ. ಬಟ್ ಮೇಕಿಂಗ್ ಶೋರ್ ನಾಟ್ ಫೀಡಿಂಗ್ ಎನಿಥಿಂಗ್ ಹಿ ಈಸ್ ನಾಟ್ ಸಪೋಸ್ ಟು ಈಟ್. ಸೊ ಅದಾದಮೇಲೆ ಅವ್ನಿಗೊಂದು ಬುಕ್ ಕೂಡ ಕೊಟ್ಟಿದ್ರು, ಪ್ರಿಸ್ಕ್ರೈಬ್ ಮಾಡಿ ಅವ್ನಿಗೆ ಯಾವ್ಯಾವ ಇಂಜೆಕ್ಷನ್ ಆಗಿದೆ ಅಂತ. ಸೊ ಇವಾಗಿಂದ ನೀಟಾಗಿ ರೆಕಾರ್ಡ್ಸ್ ಮೇಂಟೈನ್ ಮಾಡ್ಬೋದು ಅಂತ ಹೇಳಿ ನಾನು ನಮ್ಮ ಹಸ್ಬೆಂಡು ಅವನ್ನ ಕರ್ಕೊಂಡು ಮನೆಗೆ ಬಂದಿದ್ವಿ. ಹಂಗೆ ಲಂಚ್ ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳಿ ಆಚೆನೇ ಊಟ ಮಾಡ್ಕೊಂಬಂದ್ಬಿಟ್ಟಿದ್ವಿ. ನಾನು ಕಿಶೋರು ಡೂಡುನಲ್ಲೇ ಬಿಟ್ಟು ಮನೆಗೆ ಹೋಗಿಬಿಟ್ಟು ಬಂದು ನಾವಿಬ್ಬರು ಈಚೆ ಊಟ ಮಾಡ್ಕೊಂಬಂದಿದ್ವಿ. ಸೊ ಮನೆ ಹತ್ರನೇ ಇರೋ ಒಂದು ಹೋಟೆಲ್ ಇದು, ಆದಿತ್ಯ ಅಂತ. ನಾನ್ ವೆಜ್ ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಕೊಂಡೋಗಿದ್ರು. ಫುಡ್ ವಾಸ್ ರಿಯಲಿ ನೈಸ್ ಅಂತ ಹೇಳ್ಬೋದು. ಒಂದು ಒಳ್ಳೆ ಲಂಚ್ ಮುಗಿಸ್ಕೊಂಬಂದು ಆಮೇಲೆ ರೆಸ್ಟ್ ಮಾಡಿದ್ವಿ.
ಸ್ಯಾಲ್ರಿಡ್ ಪೀಪಲ್ಗೆ ಇದೆ. ಮಂತಲ್ಲಿ ಯಾವಾಗ ಸ್ಯಾಲ್ರಿ ಬರುತ್ತೋ ಅವಾಗ ಹೋಗ್ಬಿಟ್ಟು ನಮ್ಗೆ ಏನೇನು ಬೇಕೋ ಎಲ್ಲ ತೊಗೊತೀವಲ್ಲ, ಆ ಥರ ಡುಡುಗೂ ಇವಾಗೆಲ್ಲ ಏನೇನು ಬೇಕು ಅಂತ ಲಿಸ್ಟ್ ಹಾಕ್ಬಿಟ್ಟು ತೊಗೊಂಬರೋ ಥರ ಆಗಿದೆ. ಸೊ ಇವನು ಕೂಡ ರಾಯಲ್ ಕೆನೆನ್ ಖಾಲಿ ಆಗಿತ್ತು, ಹಂಗೆ ಅವ್ನಿಗೆ ರಾಯಲ್ ಕೆನೆನ್ ತೊಗೊಂಡು ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ತೊಗೊಬರೋಣ, ಟ್ರೀಟ್ಸ್ ಅವನಿಗೆ ಅಂತ ಹೋಗಿದ್ವಿ. ಸೊ ಪೆಟ್ ಫಾರ್ಮಸಿಗೆ ಹೋಗಿ ಅದನ್ನು ತೊಗೊಂಡು ಹಂಗೆ ಅವ್ನಿಗೆ ಒಂದು ಐಸ್ ಕ್ರೀಮ್ ತೊಗೊಂಬಂದಿದ್ವಿ. ಬಿಕಾಸ್ ಇಂಜೆಕ್ಷನ್ ಆಗಿತ್ತಲ್ಲ, ಸೊ ವೆನಿಲಾ ಐಸ್ ಕ್ರೀಮ್ ಕೊಡ್ಬೋದು. ಸೊ ಹಂಗೆ ತೊಗೊಂಬಂದು ಅವ್ನಿಗೆ ಸ್ವಲ್ಪ ಖುಷಿಯಾಗಲಿ ಅಂತ ಕೊಟ್ಟಿದ್ವಿ. ಸೊ ಫುಲ್ ತಿಂದು ಖಾಲಿ ಮಾಡಿದ್ದೆ. ಅವ್ನಿಗೆ ಐಸ್ ಕ್ರೀಮ್ ಅಂದರೆ ಆ್ಯಕ್ಚುಲಿ ತುಂಬ ಇಷ್ಟ. ಸೊ ಒಂದಿನ ಪೂರ್ತಿ ಹಿಂಗೆ ಮುಗ್ದಿತ್ತು. ನೆಕ್ಸ್ಟ್ ಡೇ ಕಾವಡಿ ಹಬ್ಬ ಇರೋದ್ರಿಂದ ಇವಾಗ ಸುಬ್ರಹ್ಮಣ್ಯ ಸ್ವಾಮಿಗೆ ತುಂಬ ವಿಶೇಷವಾಗಿ ಅಲ್ಲಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಸೊ ನಮ್ಮ ಮನೆ ಹತ್ರನೇ ಒಂದು ಒಳ್ಳೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇದೆ. ಹೋಗಬೇಕು ಅಂತ ಅನ್ಕೊತಿದ್ದೆ. ಸೊ ನಾನು ನಮ್ಮ ಕಿಶೋರವ್ರ ಹತ್ರ ಹೇಳಿ ಕರ್ಕೊಂಡು ಹೋಗಿದ್ದೆ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ರಶ್ ಇತ್ತು ಮತ್ತು ಒಳ್ಳೆ ದರ್ಶನ ಆಯಿತು ಅಂತ ಹೇಳ್ಬೋದು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ದೇವ್ರನ್ನ ನೋಡ್ಕೊಂಡು ಬಂದಿದ್ವಿ. ಇವಾಗ ನಮ್ಮ ಮನೆಗೆ ಡೂಡು ಬಂದಿರೋದ್ರಿಂದ ನಾವು ಈಚೆ ಹೋಗ್ಬೇಕಂದ್ರೂ ಇವಾಗ ಟ್ವೈಸ್ ಯೋಚನೆ ಮಾಡೋ ಥರ ಆಗಿದೆ. ಸೊ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನಂದೇ ಅಲ್ವಾ. ಅವನ್ನ ಬಿಟ್ಟು ಹೋಗಬೇಕು ಅಂದರೆ ಬೇಜಾರಾಗುತ್ತೆ. ಒಂದಿನ ಮ್ಯಾಕ್ಸಿಮಮ್ ನಾನೇನಾದರೂ ಅವನ್ನ ಇಲ್ಲಿ ಬಿಟ್ಟು ನಮ್ಮ ಮನೆಗೆ ಹೋದರೆ ನನಗೆ ಅವನದೇ ನೆನಪಾಗ್ತಾ ಇರುತ್ತೆ ಅಂತ ಹೇಳ್ಬೋದು. ಸೊ ಮತ್ತು ಡಿಸಿಪ್ಲಿನ್ ಕೂಡ ಇವನಿಂದ ನಾವು ಕಲ್ತಿದ್ದೀವಿ. ಬೇಗ ಎದ್ದೊಳ್ಬೇಕು. ಆ್ಯಕ್ಚುಲಿ ಅವ್ನಿಗೆ ವಾಕಿಂಗ್ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ಬೇಗ ಎದ್ದೊಳ್ಬೇಕು. ನಾವು ಯೂಶ್ವಲಿ ಇಲ್ಲಾಂದರೆ ಲೇಟಾಗಿ ಎದ್ದೊಳ್ತಾ ಇದ್ವಿ ನಾನು ನನ್ನ ಹಸ್ಬೆಂಡು. ಬಟ್ ಇವಾಗ ಡೂಡು ಇರೋದ್ರಿಂದ ಅವನಿಗೆ ಫುಡ್ ಹಾಕಬೇಕು, ಅವ್ನು ವಾಕಿಂಗ್ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ನಾವು ಕೂಡ ಡಿಸಿಪ್ಲಿನಾಗಿ ಚೇಂಜ್ ಆಗ್ತಿದ್ದೀವಿ, ರೆಸ್ಪಾನ್ಸಿಬಿಲಿಟಿ ಬರ್ತಿದೆ. ಸೊ ಒನ್ ಮೆಂಬರ್ ಆ್ಯಡೆಡ್ ಟು ಮೈ ಫ್ಯಾಮಿಲಿ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ವಿತ್ ದಮ್. ನೀವು ಕೂಡ ಟೆಂಪಲ್ ವಿಸಿಟ್ ಮಾಡ್ಕೊಂಬಂದ್ಬಿಡಿ ಈ ವಿಡಿಯೋದಲ್ಲಿ. अविध्यानामन्तस्तिमिरामिहिरद्वीपनगिरे जदनं चैतन्यस्तवकं करन्दश्रुतिधरे दरिद्रानाचिन्तामणि गुणनिका जन्मजलधौ निमग्नानं ध्वंसा मुररिपुवराहस्य भवति आत्मा रामानन्दरमण अच्युत केशव हरिनारायण. ಏನು ಇಷ್ಟು ಕುಳ್ಳು ಕಾಣಿಸ್ತಾ ಇದೆಯಾ? ಮೆಟ್ಲು ತೋರಿಸೋದು ಬಾ. ಹಾಗೆ ಟೆಂಪಲ್ ವಿಸಿಟ್ ಮುಗಿಸ್ಕೊಂಡು ಅಲ್ಲೇ ಸ್ಪೆಕ್ಸ್ ಮೇಕರ್ಸಲ್ಲಿ ನಾನು ನನ್ನ ಹಸ್ಬೆಂಡ್ಗೆ ಸ್ಪೆಕ್ಸ್ ಆರ್ಡರ್ ಕೊಟ್ಟಿದ್ವಿ, ಸ್ಪೆಕ್ಟಿಕಲ್ಸು. ಬಿಕಾಸ್ ಇಬ್ಬರು ಸಿಸ್ಟಮ್ ವರ್ಕ್ ಮಾಡೋದ್ರಿಂದ ಈ ಆ್ಯಂಟಿ ಗ್ಲೇರ್ ಸ್ಪೆಕ್ಸ್ ಬೇಕಿತ್ತು ಐ ಪ್ರೊಟೆಕ್ಷನ್ಗೆ. ಸೊ ಅದನ್ನು ತೊಗೊಂಡು ಹಂಗೆ ಪಿಕಪ್ ಮಾಡ್ಕೊಂಡ್ಬಂದಿದ್ವಿ. ಆ್ಯಕ್ಚುಲಿ ಇದರಲ್ಲಿ ಏನು ಪ್ಲಸ್ ಅಂತಂದರೆ ಸ್ಪೆಕ್ಟಿಕಲ್ಸಲ್ಲೇ ಸನ್ಗ್ಲಾಸಸ್ ಥರನೂ ಒಂದು ಆ್ಯಡ್ ಆನ್ ಫ್ಲಿಪ್ ಫ್ಲಾಪ್ಸ್ ಥರ ಕೊಟ್ಟಿದ್ದಾರೆ. ಅದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಒಂದು ಶಾರ್ಟ್ಸಲ್ಲಿ ಆ್ಯಡ್ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ, ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಹೆಂಗಿತ್ತು ದೇವಸ್ಥಾನ? ಸೂಪರ್. ಸೊ ಅದು ಮುಗಿಸ್ಕೊಂಡು ಅಲ್ಲೇ ಫುಡ್ ಸ್ಟ್ರೀಟ್ ಹತ್ರ ಹೋಗಿ ನಮ್ಮ ಫೇವ್ರೆಟ್ ಇದು ಬಂದುಬಿಟ್ಟು ಪಾಲಕ್ ಗ್ರೀನ್ ಡ್ರೈ ಗೋಬಿ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಅದನ್ನು ತಿನ್ಕೊಂಡು ಹಂಗೆ ಮನೆಗೆ ಬಂದಿದ್ವಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.